Hello dear students, today we are going to discuss about the relationship in database management system. In previous class what we have discussed? We have discussed about the different types of database languages. In today's class, let us discuss about the relationship in database management system. So what is mean by relationship in database management system? Any association between two entity types is called as a relationship in database management system. So what is mean by relationship? Any association between two entity type. So ಒಂದು ಕಾಲೇಜ್ ಅನ್ನೋ ಒಂದು ಡೇಟಾಬೇಸ್ ಅಲ್ಲಿ ಸ್ಟೂಡೆಂಟ್ ಅನ್ನೋದು ಒಂದು ಎಂಟಿಟಿ, ಟೀಚರ್ ಅನ್ನೋದು ಒಂದು ಎಂಟಿಟಿ. ಸೊ ರಿಲೇಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಕಾಲ್ಡ್ ಆಸ್ ಅ ರಿಲೇಷನ್ಶಿಪ್. ಸೊ ಟೀಚರ್ ಟೀಚಸ್ ದ ಸ್ಟೂಡೆಂಟ್, ಸ್ಟೂಡೆಂಟ್ ಲರ್ನ್ ಫ್ರಮ್ ದ ಟೀಚರ್. ಸೊ ಈ ಒಂದು ಟೀಚರ್ ಮತ್ತು ಸ್ಟೂಡೆಂಟ್ ರಿಲೇಷನ್ಶಿಪ್ ಏನಿರುತ್ತೋ ಅದಕ್ಕೆ ನಾವು ರಿಲೇಷನ್ಶಿಪ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಒಂದು ಕಾಲೇಜ್ ಅನ್ನೋ ಒಂದು ಡೇಟಾಬೇಸಲ್ಲಿ ಸ್ಟೂಡೆಂಟು ಮತ್ತು ಟೀಚರ್ ನಡುವೆ ಒಂದು ರಿಲೇಷನ್ಶಿಪ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ರಿಲೇಷನ್ಶಿಪ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಎಂಟಿಟೀಸ್ ಟೇಕ್ ಅ ಪಾರ್ಟ್ ಇನ್ ದ ರಿಲೇಷನ್ಶಿಪ್. ಸೊ ವಾಟ್ ಈಸ್ ಮೀನ್ ಬೈ ದ್ಯಾಟ್? ಎಂಟಿಟೀಸ್. ಸೊ ಈ ಒಂದು ರಿಲೇಷನ್ಶಿಪ್ ಆಗಬೇಕಾದ್ರೆ ಟೂ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಎಂಟಿಟೀಸ್ ಇರಲೇಬೇಕು. ಸೊ ಎರಡು ಎಂಟಿಟಿ ಇದ್ದಾಗ ಮಾತ್ರ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎಂಟಿಟೀಸ್ ಇದ್ದಾಗ ಮಾತ್ರ ರಿಲೇಷನ್ಶಿಪ್ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ. ಇಟ್ ಈಸ್ ರೀಪ್ರೆಸೆಂಟೆಡ್ ಬೈ ಅ ಡೈಮಂಡ್ ಶೇಪ್. ಸೊ ಈ ಒಂದು ಟೀಚರ್ ಮತ್ತು ಸ್ಟೂಡೆಂಟ್ ಅಥವಾ ಎರಡು ಎಂಟಿಟಿ ಅಥವಾ ಎರಡಕ್ಕಿಂತ ಹೆಚ್ಚು ಎಂಟಿಟಿನ ನಾವು ಯಾವ ಥರ ರಿಲೇಷನ್ಶಿಪ್ ಅಂತ ಬಂದಾಗ ರಿಲೇಷನ್ಶಿಪ್ ಅನ್ನೋ ಒಂದು ವರ್ಡ್ನ ನಾವು ಯಾವುದರಲ್ಲಿ ಮೆನ್ಷನ್ ಮಾಡ್ತೀವಿ? ಡೈಮಂಡ್ ಶೇಪಲ್ಲಿ ಮೆನ್ಷನ್ ಮಾಡ್ತೀವಿ. ಡೈಮಂಡ್ ಶೇಪ್ ಅಂತ ಬಂತು ಅಂದರೆ ಸಾಕು, ನಾವು ತಿಳ್ಕೊಬೇಕು ಅವು ಎರಡು ಎಂಟಿಟಿಗಳ ನಡುವೆ ರಿಲೇಷನ್ಶಿಪ್ ಇದೆ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ರಿಲೇಷನ್ಶಿಪ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ರಿಲೇಷನ್ಶಿಪ್? So, three types of relationships are there. So, one-to-one relationship, one-to-many relationship, or many-to-one relationship. Next, many-to-many relationship. So, what is mean by one-to-one relationship and one-to-many or many-to-one relationship and many-to-many relationship? Let us discuss about them. One-to-one relationship means what? Under one-to-one relationship, an instance of an entity P related to instance of entity Q and an instance of entity Q is related to instance of entity P. So, person is an entity, passport is an entity. So, these are the two entities. Let us see the example. A person can have only one passport and a passport is assigned to a single person. So, one-to-one relationship ಅಂತಂದ್ರೆ ಏನು? ರಿಲೇಷನ್ಶಿಪ್ ಇವಾಗ ನೋಡಿ, ಇವಾಗ ಒಂದು ಪರ್ಸನ್ಗೆ ಒಂದು ಪಾಸ್ಪೋರ್ಟ್ ಇರುತ್ತೆ. ಸೊ ಒನ್-ಟು-ಒನ್ ರಿಲೇಷನ್ಶಿಪ್. ಸೊ ಇವಾಗ ಎಕ್ಸಾಮಲ್ಲಿ ಕೇಳಿದಾಗ ಈ ಡೈಗ್ರಾಮ್ ಹಾಕ್ರಿ. ಡೈಗ್ರಾಮ್ ಹಾಕೋದ್ರಿಂದ ನಾನು ನಿಮ್ಗೆ ಇನ್ನೂ ಒಂದು ಸರ್ತಿ ಹೇಳ್ತೀನಿ, ಡೈಗ್ರಾಮ್ ಹಾಕೋದ್ರಿಂದ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ಎಕ್ಸ್ಪ್ಲನೇಷನ್ ಕಡಿಮೆನೇ ಬರೆದ್ರೂ ಪರವಾಗಿಲ್ಲ, ಡೈಗ್ರಾಮಲ್ಲಿ ನೀಟಾಗಿ ಆನ್ಸರ್ ಬರೀಲಿಕ್ಕೆ ಟ್ರೈ ಮಾಡಿ. ಸೊ ರಿಲೇಷನ್ಶಿಪ್ ಆ್ಯಂಡ್ ಇನ್ಸ್ಟಾನ್ಸ್ ಆಫ್ ಅ ಎಂಟಿಟಿ ಪಿ. ಸೊ ಎಂಟಿಟಿ ಪಿ ಅಂದರೆ ಪರ್ಸನ್ ಅನ್ನೋದು ಒಂದು ಎಂಟಿಟಿ. ಸೊ entity P, it is a instance of entity Q and instance of entity Q is related to instance of entity P. A person can have only one passport and a passport is assigned to a single person. So one person ಮತ್ತೆ ಒಂದು ಪಾಸ್ಪೋರ್ಟು, ಆ ಪರ್ಸನ್ಗೆ ಅದೇ ಒಂದು ಪಾಸ್ಪೋರ್ಟ್ ಇರ್ಬೋದು. ಆ ಒಂದು ಪಾಸ್ಪೋರ್ಟ್ ID ಆ ಪರ್ಸನ್ನಿಗೆ ಮಾತ್ರ ಸೀಮಿತ. ಒಂದು ಪರ್ಸನ್ಗೆ ಆ ಪಾಸ್ಪೋರ್ಟ್ ಎಷ್ಟು ಸೀಮಿತನೋ ಆ ಪಾಸ್ಪೋರ್ಟಲ್ಲಿ ಇರ್ತಕ್ಕಂತಹ ID ಅಥವಾ ನಂಬರ್ ಆ ಪರ್ಸನ್ಗಷ್ಟೇ ಸೀಮಿತ. ಆ ಒಂದು ID ನಂಬರ್ ಅಥವಾ ಆ ಒಂದು ಪಾಸ್ಪೋರ್ಟ್ ನಂಬರ್ನ ಇನ್ನೊಂದು ಪರ್ಸನ್ಗೆ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಬ್ಬರ ನಡುವೆ ಈ ರಿಲೇಷನ್ ಇದೆ. ಸೊ ಈ ಒಂದು ಪರ್ಸನ್ ಈ ಒಂದು ಪಾಸ್ಪೋರ್ಟ್ ನಡುವೆ ಇರ್ತಕ್ಕಂತಹ ರಿಲೇಷನ್ಶಿಪ್ನ ಹ್ಯಾಸ್ ಅಂತ ಇದೆ ನೋಡಿ, ಅದೇ ಡೈಮಂಡ್ ಶೇಪ್. ಸೊ ಆ ರಿಲೇಷನ್ಶಿಪ್ ಇದ್ದಾಗ ಮಾತ್ರ ಡೈಮಂಡ್ ಶೇಪ್ನ ತೋರಿಸುತ್ತೆ. One-to-one relationship is nothing but they are sharing the
ರಿಲೇಷನ್ ಬಿಟ್ವೀನ್ ಅಮಂಗ್ ದೆಮ್. ಸೊ ಆ ಪರ್ಸನ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಪಾಸ್ಪೋರ್ಟ್. ಸೊ ಒನ್ ಪರ್ಸನ್ ಒಂದೇ ಪಾಸ್ಪೋರ್ಟನ್ನು ಹೊಂದಿರಬಹುದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸ್ಪೋರ್ಟ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆಯೇ ಆ ಒಂದು ಪಾಸ್ಪೋರ್ಟ್ ಆ ಒಂದು ಪರ್ಸನ್ಗೆ ಮಾತ್ರ ಸೀಮಿತ. ಆ ಪಾಸ್ಪೋರ್ಟ್ ತಗೊಂಡು ಇನ್ನೊಂದು ಪರ್ಸನ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ನಾವು 1-to-1 ರಿಲೇಷನ್ಶಿಪ್ ಅಂತ ಹೇಳ್ತೀವಿ. 1-to-1 ಈಸ್ ನಥಿಂಗ್ ಬಟ್ 1:1 ರಿಲೇಷನ್ಶಿಪ್ ಮೀನ್ಸ್ 1-to-1. ಅದನ್ನ ಬಿಟ್ಟರೆ ಇದು ಸೇಮ್ ಆಗಿರುತ್ತೆ. ಒಂದು ಪರ್ಸನ್ಗೆ ಒಂದೇ ಪಾಸ್ಪೋರ್ಟ್ ಇರುತ್ತೆ. ಒಂದು ಪಾಸ್ಪೋರ್ಟ್ ಐ ಡಿ ಒಂದು ಪರ್ಸನ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಶೇರ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ 1-to-1 ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು 1-to-many ರಿಲೇಷನ್ಶಿಪ್. ವಾಟ್ ಈಸ್ ಮೀನ್ ಬೈ 1-to-many ರಿಲೇಷನ್ಶಿಪ್ ಆರ್ many-to-one relationship? Under 1-to-many relationship, an instance of an entity P is related to more than one instance of entity Q, and an instance of entity Q is related to more than one instance of entity P. So let us see an example. A person can have more than one bank accounts, but a bank account can have at most one person as a ಅಕೌಂಟ್ ಹೋಲ್ಡರ್. ಸೊ 1-to-many ಅಂತ ಹೇಳಿದಾಗ ಹೆಸರು ಹೇಳುವಂತೆ ಒನ್ ಟು ಮೆನಿ. ಸೊ ಒನ್ ಪರ್ಸನ್ನಿಂದ ಬಹಳಷ್ಟು ಬ್ಯಾಂಕಲ್ಲಿ ಅಕೌಂಟ್ಸ್ನ ಮಾಡ್ಬೋದು. ಬಟ್ ಬ್ಯಾಂಕಲ್ಲಿ ಆಯಾ ಬ್ಯಾಂಕಲ್ಲಿ ಆ ಪರ್ಸನ್ನಿಂದ ಒಂದೇ ಅಕೌಂಟ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒನ್ ಪರ್ಸನ್ IDFC ಬ್ಯಾಂಕಲ್ಲಿ ಒಂದು ಅಕೌಂಟ್ ಇಟ್ಟಿರ್ತಾನೆ, SBIಯಲ್ಲಿ ಒಂದು ಅಕೌಂಟ್ ಇಟ್ಟಿರ್ತಾನೆ. ಸೊ ಒನ್ ಪರ್ಸನ್ ಕ್ಯಾನ್ ಹ್ಯಾವ್ ಅ ಡಿಫ್ರೆಂಟ್ ಬ್ಯಾಂಕ್ ಅಕೌಂಟ್ಸ್, ಬಟ್ ಆ ಬ್ಯಾಂಕ್ ಅಕೌಂಟ್ಸ್ ಹ್ಯಾವ್ ಅ ಡಿಫ್ರೆಂಟ್ ಪರ್ಸನ್ಸ್, ಬಟ್ a per bank account having only one account to related particular person. ಆ ಬ್ಯಾಂಕ್ ಅಕೌಂಟಲ್ಲಿ ಆ ಪರ್ಸನದ್ದು ಒಂದೇ. ಇವಾಗ SBI ಬ್ಯಾಂಕಲ್ಲಿ ಆ ಪರ್ಸನದ್ದು ಒಂದು ಆ ಬ್ಯಾಂಕ್ ಅಕೌಂಟ್ ಇರುತ್ತೆ ಅಷ್ಟೇ. ಅದೇ ಒಂದು ಪರ್ಸನ್ನಿಂದ ಇನ್ನೂ ಒಂದು ಬ್ಯಾಂಕ್ ಅಕೌಂಟ್ ಅದೇ ಒಂದು SBIಯಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಬಟ್ ಬೇರೆ ಬ್ಯಾಂಕಲ್ಲಿ ನಾವು ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ಅದಕ್ಕೆ ನಾವೇನು ಹೇಳ್ತೀವಿ 1-to-many ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ನೆಕ್ಸ್ಟು many-to-many relationship. So what is mean by many-to-many relationship? Under many-to-many relationship, more than one instance of entity P is related to more than one instance of entity Q. For more than one instance of entity Q is related to more than one instance of entity P. Let us see an example. A person can have more than one skills. More than person can contain a skill. So many-to-many relationship ಅಂತಂದರೆ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಬುಕ್ಸ್ ಹ್ಯಾವ್ ಅ ಡಿಫ್ರೆಂಟ್ ಆಥರ್ಸ್. ಸೊ ಒಂದು ಬುಕ್ಕನ್ನು ಎಷ್ಟು ಮಂದಿ ಆಥರ್ಸ್ ಬೇಕಾದರೂ ಬರಿಬೋದು, ಎಷ್ಟು ಮಂದಿ ಆಥರ್ಸು ಯಾವ ಬುಕ್ನಾದರೂ ಬರಿಬೋದು. ಸೊ many-to-many ಹೆಸರೇ ಹೇಳುವಂತೆ ಯಾವುದೇ ಒಂದು ಬುಕ್ಸ್ನ ಯಾರಾದರೂ ಬರಿಬೋದು, ಯಾರೋ ಒಂದು ಆಥರು ಯಾವುದಾದ್ರೂ ಬುಕ್ಸ್ನ ಬರಿಬೋದು. ಸೊ ಅದಕ್ಕೆ ರಿಸ್ಟ್ರಿಕ್ಟ್ ಇರಲ್ಲ. ಸೊ ಇದನ್ನು ಒಂದನ್ನೇ ತಗೊಳ್ಬೇಕು, ಈ ಬುಕ್ಕನ್ನೇ ತಗೊಳ್ಬೇಕು, ಇದನ್ನೇ ಮಾಡಬೇಕು ಅನ್ನೋ ಒಂದು ಯಾವುದೇ ಒಂದು ಕಂಡೀಷನ್ ಇರೋದಿಲ್ಲ. ಸೊ many-to-many ರಿಲೇಷನ್ಶಿಪ್ ಅಂದರೆ ಇದು. ಸೊ ಇವಾಗ 1-to-1, 1-to-many, many-to-many. ಸೊ ಇದನ್ನು ಕೇಳಿದಾಗೆ ಎಕ್ಸಾಮಲ್ಲಿ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. 15 ಮಾರ್ಕ್ಸಿಗೆ ಮೇ ಬಿ ಕೇಳೋದಿಲ್ಲ. 5 ಮಾರ್ಕ್ಸಿಗೆ ಕೇಳಿದ್ರೆ ಇದಿಷ್ಟು ಎಕ್ಸ್ಪ್ಲನೇಷನ್ ಬರೀಬೇಕು. ಇವು 3 ಡೈಗ್ರಾಮ್ ಹಾಕ್ರಿ. ನೆಕ್ಸ್ಟು ಇದ್ರ ಬಗ್ಗೆ ಸ್ಮಾಲ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೀರಿ, ಡಿಸ್ಕ್ರಿಪ್ಷನ್ ಬರಿತಾ ಹೋಗಿ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ರಿಲೇಷನ್ಶಿಪ್ ಇನ್ DBMS ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಎಕ್ಸ್ಪ್ಲೇನ್ 3-tier ಆರ್ಕಿಟೆಕ್ಚರ್ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವಿತ್ ಅ ನೀಟ್ ಡಯಾಗ್ರಾಮ್. ವಾಟ್ ಈಸ್ ಮೀನ್ ಬೈ 3-tier ಆರ್ಕಿಟೆಕ್ಚರ್ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್? 3-tier ಆರ್ಕಿಟೆಕ್ಚರ್ ಈಸ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಆರ್ಕಿಟೆಕ್ಚರ್. ಸೊ 3-tier ಆರ್ಕಿಟೆಕ್ಚರ್ ಅಂದ್ರೆ ಏನ್ರಿ? ಇದೊಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ದಟ್ ಆರ್ಗನೈಸಸ್, ಅದೇನು ಆರ್ಗನೈಸ್ ಮಾಡುತ್ತೆ? ಅಪ್ಲಿಕೇಶನ್ಸ್ ಇಂಟು ಅ 3 ಲಾಜಿಕಲ್ ಆ್ಯಂಡ್ ಫಿಸಿಕಲ್ ಕಂಪ್ಯೂಟಿಂಗ್ ಟೈರ್ಸ್. ಸೊ ಈ ಒಂದು ಆರ್ಕಿಟೆಕ್ಚರು 3 ಲೇಯರ್ಗಳನ್ನಾಗಿ ವಿಂಗಡಿಸಲಾಗಿದೆ. ಅದು ಯಾವ ಥರ? ಫಿಸಿಕಲ್ ಆ್ಯಂಡ್ ಲಾಜಿಕಲ್ ಎರಡನ್ನೂ ಡಿಪೆಂಡ್ ಮಾಡಿ ಒಂದು 3 ಟೈರ್ನ ವಿಂಗಡಿಸಲಾಗಿದೆ. 3 ಟೈರ್ನ ಏನು ಮಾಡಿರ್ತಾರೆ? ಡಿಫ್ರೆಂಟಾಗಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಅವು ಯಾವುವು? ವಾಟ್ ಆರ್ ದ 3-tier ಆರ್ಕಿಟೆಕ್ಚರ್ಸ್? ವಾಟ್ ಆರ್ ದ 3 ಲೇಯರ್ಸ್? First one is presentation layer.
Second one is application layer. Third one is database tier. So these are the 3 tiers of database management system. ಸೊ ಎಕ್ಸಾಮಲ್ಲಿ 3 ಟೈರ್ ಆರ್ಕಿಟೆಕ್ಚರ್ ಆಫ್ DBMS ಅಂತ ಕೇಳಿದರೆ ಇದೇ ಡೈಗ್ರಾಮ್ ಹಾಕಬೇಕು. ಸೊ ಇದೇ ಥರ ಆ್ಯರೋ ಮಾರ್ಕ್ ಹಾಕಬೇಕು, ಅಂದರೆ ಈ ಬಾಣದ ಗುರುತಿದಾವಲ್ರಿ, ಸೊ ಇದೇ ಥರ ಡ್ರಾ ಮಾಡಬೇಕು ಪಿಕ್ಚರ್ನ. ಸೊ ನಮಗೆ 3 ಟೈರ್ ಆರ್ಕಿಟೆಕ್ಚರ್ ಮೀನಿಂಗ್ ಏನು ಅಂತ ಗೊತ್ತಾಯಿತು. ಇವಾಗ ಎಕ್ಸ್ಪ್ಲನೇಷನ್ ಆಫ್ ಪ್ರೆಸೆಂಟೇಷನ್ ಟೈರ್, ಅಪ್ಲಿಕೇಶನ್ ಟೈರ್, ಡೇಟಾಬೇಸ್ ಟೈರ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಮೀನ್ ಬೈ ಪ್ರೆಸೆಂಟೇಷನ್ ಟೈರ್? Presentation tier is also called as a presentation layer also. ಸೊ ಪ್ರೆಸೆಂಟೇಷನ್ ಟೈರ್ ಅಂದರೂ ಒಂದೇ, ಪ್ರೆಸೆಂಟೇಷನ್ ಲೇಯರ್ ಅಂದರೂ ಒಂದೇ. ಇದಕ್ಕೆ ಪ್ರೆಸೆಂಟೇಷನ್ ಲೇಯರ್, ಅಪ್ಲಿಕೇಶನ್ ಲೇಯರ್, ಡೇಟಾಬೇಸ್ ಲೇಯರು ಸಹ ಅಂತಾರೆ. ಸೊ ಪ್ರೆಸೆಂಟೇಷನ್ ಟೈರ್ ಅಂತಂದ್ರೇನು? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯೂಸರ್ ಟೈರ್. ಸೊ ಇದನ್ನು ಯೂಸರ್ ಟೈರ್ ಅಂತಲೂ ಕರೀತಾರೆ. ಬಿಕಾಸ್ ದ ಯೂಸರ್ ಈಸ್ ಅನ್ಅವೇರ್ ಆಫ್ ಎನಿ ಎಕ್ಸಿಸ್ಟೆನ್ಸ್ ಆಫ್ ಅದರ್ ಲೇಯರ್ ಬಿಯಾಂಡ್ ದ ಪ್ರೆಸೆಂಟೇಷನ್ ಟೈರ್. ಸೊ ಈ ಒಂದು ಪ್ರೆಸೆಂಟೇಷನ್ ಲೇಯರಲ್ಲಿ ಇರ್ತಕ್ಕಂತಹ ಎಕ್ಸಿಸ್ಟೆನ್ಸಲ್ಲಿ ಇರ್ತಕ್ಕಂತಹ ಡೇಟಾಬೇಸ್ ಇನ್ಫಾರ್ಮೇಷನ್ ಯೂಸರ್ ಸಹ ಗೊತ್ತಿರೋದಿಲ್ಲ. ಸೊ ಯೂಸರ್ ಅನ್ಅವೇರ್ ಆಫ್ ಎನಿ ಎಕ್ಸಿಸ್ಟೆನ್ಸ್ ಆಫ್ ಅದರ್ ಲೇಯರ್ ಬಿಯಾಂಡ್ ದಿ presentation layer. So in this layer multiple views of database can be provided. ಸೊ ಈ ಒಂದು ಲೇಯರಲ್ಲಿ ಡೇಟಾಬೇಸಿನ ಒಂದು ಡೇಟಾಬೇಸ್ ಇರುತ್ತಲ್ಲ, ಆ ಡೇಟಾಬೇಸ್ನಲ್ಲಿರ್ತಕ್ಕಂತಹ ಹಲವಾರು ವಿಧಗಳನ್ನು, ಹಲವಾರು ಒಂದು ಮಾಹಿತಿಗಳನ್ನು ಈ ಒಂದು ಅಪ್ಲಿಕೇಶನ್ ಲೇಯರ್ ನಮಗೆ ಯೂಸರ್ಸ್ಗೆ ಕೊಡುತ್ತೆ. ಸೊ ಅದಕ್ಕೆ ಇದನ್ನು ಪ್ರೆಸೆಂಟೇಷನ್ ಲೇಯರ್. ನೀವಿವಾಗ ಪ್ರೆಸೆಂಟೇಷನ್ ಮಾಡೋದು ಅಂತ ಹೇಳ್ತಾರೆ ಗೊತ್ತಾ? ಸೊ ಪ್ರೆಸೆಂಟೇಷನ್ ಅಂದರೆ ಏನು? ನೀವು ಒಂದು ಮಾಹಿತಿಯ ಬಗ್ಗೆ ಹೇಳುವುದು, ಇನ್ನೊಬ್ಬರಿಗೆ ತಿಳಿಸ್ಕೊಡೋದನ್ನು ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸೊ ಹಾಗೆಯೇ ಈ ಪ್ರೆಸೆಂಟೇಷನ್ ಟೈರ್ ಅಥವಾ ಪ್ರೆಸೆಂಟೇಷನ್ ಲೇಯರ್ ಏನಾಗುತ್ತೆ ಅಂತಂದರೆ, ಯೂಸರ್ಗೆ ಗೊತ್ತಿಲ್ಲದೆ ಇರತಕ್ಕಂತಹ ಮಾಹಿತಿಗಳನ್ನು ಈ ಅಪ್ಲಿಕೇಶನ್ ಲೇಯರ್ ಅದನ್ನು ತಿಳಿಸ್ಕೊಡುತ್ತೆ. ಸೊ ನೆಕ್ಸ್ಟು, ಇಟ್ ಈಸ್ ಪ್ರೊವೈಡೆಡ್, ಇಟ್ ಕ್ಯಾನ್ ಬಿ, ಡೇಟಾ ಕ್ಯಾನ್ ಬಿ ಪ್ರೊವೈಡೆಡ್ by the application and it's generated by the application itself. ಸೊ ಈ ಒಂದು ಡೇಟಾಬೇಸಲ್ಲಿ ಇರ್ತಕ್ಕಂತಹ ಮಾಹಿತಿಗಳನ್ನು ಏನು ಮಾಡುತ್ತೆ, ಈ ಒಂದು ಯೂಸರ್ಸ್ಗೆ ತಿಳಿಸುತ್ತೆ, ಅಂದರೆ ಈ ಯೂಸರ್ಸ್ಗೆ ಕಾಣಸಿಗುತ್ತೆ. ಸೊ ಈ ಪ್ರೆಸೆಂಟೇಷನ್ ಟೈರಲ್ಲಿ ಏನು ಒಂದು ಡೇಟಾಬೇಸಲ್ಲಿ ಏನೇನಿದೆ, ಡೇಟಾಬೇಸಲ್ಲಿ ಯಾವ್ಯಾವ ಮಾಹಿತಿಗಳನ್ನು ಒಳಗೊಂಡಿದೆ, ಸೊ ಈ ಡೇಟಾಬೇಸಲ್ಲಿ ಏನು ನಡೀತಿದೆ ಅನ್ನೋ ಒಂದು ಮಾಹಿತಿಯನ್ನು ಯೂಸರ್ಸ್ಗೆ ಕೊಡಬೇಕಾದ್ರೆ ಈ ಪ್ರೆಸೆಂಟೇಷನ್ ಟೈರ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಅಪ್ಲಿಕೇಶನ್ ಟೈರ್. ಅಪ್ಲಿಕೇಶನ್ ಟೈರ್ ಅಂದ್ರೇನು? ಅಪ್ಲಿಕೇಶನ್ ಟೈರ್ ಆ್ಯಕ್ಟ್ಸ್ ಅ ಮೀಡಿಯೇಟರ್ ಬಿಟ್ವೀನ್ ಡೇಟಾಬೇಸ್ ಆ್ಯಂಡ್ ಪ್ರೆಸೆಂಟೇಷನ್ ಟೈರ್. ಸೊ ಅಪ್ಲಿಕೇಶನ್ ಟೈರ್ ಏನು ಮಾಡುತ್ತೆ? ಮೀಡಿಯೇಟರ್ ಇದ್ದಂಗೆ, ಅಂದರೆ ನಡುವಿದ್ದಂಗೆ. ಪ್ರೆಸೆಂಟೇಷನ್ ಟೈರ್ಗೂ ಮತ್ತು ಡೇಟಾಬೇಸ್ ಟೈರ್ಗೂ ಎರಡರ ಮಿಡಲ್ ಇರೋದು ಏನು ಅಂತಂದರೆ ಅಪ್ಲಿಕೇಶನ್ ಟೈರ್. ಸೊ ಅಪ್ಲಿಕೇಶನ್ ಟೈರ್ ಆ್ಯಕ್ಟ್ಸ್ ಆಸ್ ಅ ಮೀಡಿಯೇಟರ್ ಬಿಟ್ವೀನ್ ಡೇಟಾಬೇಸ್ ಆ್ಯಂಡ್ ಪ್ರೆಸೆಂಟೇಷನ್ ಟೈರ್. ಸೊ ನೀವು ಈ ಒಂದು ಡೈಗ್ರಾಮ್ ನೋಡಿಕೊಂಡೆ ಎಕ್ಸ್ಪ್ಲನೇಷನ್ ಬರೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಪ್ಲಿಕೇಶನ್ ಟೈರ್ ಅಂತಂದ್ರೇನು ರೀ? ಪ್ರೆಸೆಂಟೇಷನ್ ಟೈರ್ಗೂ ಮತ್ತು ಡೇಟಾಬೇಸ್ ಟೈರ್ ನಡುವೆ ಇರತಕ್ಕಂತಹ ಲೇಯರ್ ಅಥವಾ ಟೈರೇ ಅಪ್ಲಿಕೇಶನ್ ಟೈರ್. ಸೊ ಇನ್ ದಿಸ್ ಟೈಪ್ ಆಫ್ ಅಪ್ಲಿಕೇಶನ್ ಸರ್ವರ್ ಆ್ಯಂಡ್ program resides. For database tier, the application tier is the uses of it. So what is the meaning of this? So in this type of application tier ಅಲ್ಲಿ ಸರ್ವರ್ ಮತ್ತು ಪ್ರೋಗ್ರಾಮ್ ಅಲ್ಲಿ ಏನೇನು ಎಕ್ಸಿಸ್ಟೆನ್ಸ್ ಡೇಟಾಗಳಿರುತ್ತೋ ಆ ಒಂದು ಡೇಟಾಗಳನ್ನು ಅಪ್ಲಿಕೇಶನ್ ಟೈರ್ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಈ ಒಂದು ಪ್ರೆಸೆಂಟೇಷನ್ ಲೇಯರಲ್ಲಿ ಏನಿದೆ ಎಕ್ಸಿಸ್ಟೆನ್ಸು, ಅದನ್ನು ಅಪ್ಲಿಕೇಶನನ್ನು, ಆ ಒಂದು ಮಾಹಿತಿಯನ್ನು ಅಪ್ಲಿಕೇಶನ್ ಲೇಯರ್ ತೊಗೊಂಡಾದ್ಮೇಲೆ ಅದನ್ನು ಡೇಟಾಬೇಸ್ ಸರ್ವರ್ಗೆ ಮುಟ್ಟಿಸಲಿಕ್ಕೆ ಅದನ್ನು ಪ್ರಿಪೇರ್ ಮಾಡುತ್ತೆ. ಸೊ server and a program resides for the database tier. Application tier is the uses of it. ಸೊ ಈ ಒಂದು ಪ್ರೆಸೆಂಟೇಷನ್ ಲೇಯರಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನು ಅಪ್ಲಿಕೇಶನ್ ಲೇಯರು ತುಂಬಾ ಹೆಲ್ಪ್ಫುಲ್ಲಾಗಿ ಅದನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಯೂಸ್ ಮಾಡಿಕೊಂಡು ನೆಕ್ಸ್ಟು ಡೇಟಾಬೇಸ್ ಟೈರ್ಗೆ ಕಳಿಸುತ್ತೆ. ಸೊ ವಾಟ್ ಈಸ್ ದ ಥರ್ಡ್ ಲೇಯರ್? ಥರ್ಡ್ ಲೇಯರ್ ಅಂದ್ರೆ ಏನು ರೀ? ಡೇಟಾಬೇಸ್ ಟೈರ್. ಡೇಟಾಬೇಸ್ ಟೈರ್ ಅಂತಂದ್ರೆ ಏನು? ದಿಸ್ ಟೈರ್ ಸ್ಟೋರ್ಸ್ ಓನ್ಲಿ ಡೇಟಾಬೇಸ್ ಅಲಾಂಗ್ ವಿತ್ ದ ಡೇಟಾಬೇಸ್ query processing language also parts of the database tier. It also contains all the relations and their constraints. ಸೊ ಈ ಒಂದು ಡೇಟಾಬೇಸ್ ಟೈರಲ್ಲಿ, ಡೇಟಾಬೇಸ್ ಅಂತಂದ್ರೆ ಏನ್ರಿ? ಎಲ್ಲ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಒಂದು ಡೇಟಾಬೇಸ್. ಈ ಒಂದು ಡೇಟಾಬೇಸಲ್ಲಿ ಎಲ್ಲ ತರಹದ ಮಾಹಿತಿಗಳು ಸೇವ್ ಆಗಿರುತ್ತೆ. ಈ ಒಂದು ಟೈರಲ್ಲಿ ಪ್ರೆಸೆಂಟೇಷನ್ ಟೈರ್ ಆ್ಯಂಡ್ ಅಪ್ಲಿಕೇಶನ್ ಟೈರ್ ಏನು ಮಾಹಿತಿಯನ್ನು
ತಗೊಳ್ಳುತ್ತೋ ಆ ಮಾಹಿತಿಯನ್ನು ಡೇಟಾಬೇಸ್ಗೆ ಒದಗಿಸಿರುತ್ತೆ. ಈ ಒಂದು ಡೇಟಾಬೇಸ್ ಟೈರಲ್ಲಿ ಡೇಟಾಬೇಸ್ ಟೈರ್ಗೂ ಅಪ್ಲಿಕೇಶನ್ ಟೈರ್ಗೂ ಮತ್ತು ಪ್ರೆಸೆಂಟೇಷನ್ ಟೈರ್ಗೂ ಒಂದಕ್ಕೊಂದು ರಿಲೇಷನ್ಶಿಪ್ ಇರುತ್ತೆ. ದಿಸ್ ಟೈರ್ ಸ್ಟೋರ್ಸ್ ಓನ್ಲಿ ಡೇಟಾಬೇಸ್. ಸೊ ಈ ಒಂದು ಡೇಟಾಬೇಸ್ ಅಂದರೆ ಇದನ್ನು ಡೇಟಾಬೇಸಸ್ ಅಂದರೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಈ ಡೇಟಾಬೇಸಲ್ಲಿ ತಗೊಳ್ಳುತ್ತೆ. ಸೊ ಅಲಾಂಗ್ ವಿತ್ ದ ಡೇಟಾಬೇಸ್, ಈ ಒಂದು ಡೇಟಾಬೇಸ್ ಜೊತೆಗೇನೆ ಏನು ತಗೊಳ್ಳುತ್ತೆ, ಕ್ವೆರಿ ಪ್ರೊಸೆಸಿಂಗ್ ಲ್ಯಾಂಗ್ವೇಜ್ ಆಲ್ಸೋ ಪಾರ್ಟ್ಸ್ ಆಫ್ ದ ಡೇಟಾಬೇಸ್ ಟೈರ್. ಸೊ ಈ ಒಂದು ಪ್ರಾಬ್ಲಮ್ಸ್, ಡೇಟಾದಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೋ ಅಥವಾ ಯಾವುದಾದ್ರೂ ಎರರ್ಸ್ ಬರುತ್ತೋ ಅಥವಾ ಯಾವುದಾದ್ರೂ ಇನ್ಫಾರ್ಮೇಷನ್ ರಾಂಗ್ ಆಗಿರುತ್ತೋ ಅದನ್ನು ಇದು ಸಾಲ್ವ್ ಮಾಡಲಿಕ್ಕೆ ಈ ಒಂದು ಡೇಟಾಬೇಸ್ ಟೈರ್ ತುಂಬಾ ಹೆಲ್ಪ್ ಆಗುತ್ತೆ. ಇಟ್ ಆಲ್ಸೋ ಕಂಟೈನ್ಸ್ ಆಲ್ ದ ರಿಲೇಷನ್ಸ್ ಆ್ಯಂಡ್ ದೇರ್ ಕನ್ಸ್ಟೆಂಟ್ಸ್. ಸೊ ಈ ಒಂದು ಡೇಟಾಬೇಸ್ ಟೈರ್ ಎಲ್ಲ ತರಹದ ರಿಲೇಷನ್ಶಿಪ್, ನಾವು ಆವಾಗಲೇ ಹೇಳಿದಾಗೆ ಪ್ರೆಸೆಂಟೇಷನ್ ಟೈರ್, ಅಪ್ಲಿಕೇಶನ್ ಟೈರ್ ಇವೆರಡೂ ರಿಲೇಷನ್ಶಿಪ್ನ ಈ ಡೇಟಾಬೇಸ್ ಟೈರ್ ಹೊಂದಿರುತ್ತೆ. ಸೊ ದಿಸ್ ಈಸ್ ದಿ ಸಿಂಪಲ್ ಕಾನ್ಸೆಪ್ಟ್ ಆಫ್ 3-tier ಆರ್ಕಿಟೆಕ್ಚರ್ ಆಫ್ DBMS. ಸೊ ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಬಿಕಾಸ್ ಇದನ್ನ ಬಹಳ ರಿಪೀಟಾಗಿ ಕೇಳಿಲ್ಲ, ಬಟ್ ಆದರೂ ನೀವು ನೋಡಿಟ್ಕೊಳ್ಬೇಕು. 1-2 ಕ್ವೆಶನ್ ಪೇಪರಲ್ಲಿ ಏನೋ ಕೇಳ್ದಾಗಿದೆ. ಸೊ ಇದನ್ನು ಸಹ ಸೊ ನೀವು ಓದ್ಕೊಂಡಿಟ್ಕೊಳ್ಳಿ. ಸೊ ಇಲ್ಲಿಗೆ ನಿಮ್ಮದು ಸೆಕೆಂಡ್ ಯೂನಿಟ್ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಲ್ಲಿಗೆ ಮುಗೀತು. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳಬೇಕಂದ್ರೆ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಸ್ಟೂಡೆಂಟ್. ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ರಿಪೀಟೆಡ್ ಕ್ವೆಶನ್ ಪೇಪರಲ್ಲಿ ಯಾವುದು ಜಾಸ್ತಿ ರಿಪೀಟ್ ಆಗುತ್ತೋ ಅದನ್ನು ನೀವು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಹೇಳಬೇಕಂದ್ರೆ ನೀವು 15 ಮಾರ್ಕ್ಸ್ನ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ನೋಡಿದರೆ ಅದರಲ್ಲೇ 2 ಮಾರ್ಕ್ಸು ನೀವು ಕಲ್ತಾಗುತ್ತೆ, ಆಮೇಲೆ ನೀವು 5 ಮಾರ್ಕ್ಸಿಗೂ ಸಹ ನೀವು ಕಲ್ತಾಗುತ್ತೆ. ಸೊ 15 ಮಾರ್ಕ್ಸಿಗೆ ಏನು ಕ್ವಶನ್ಸ್ ಕೇಳಿರ್ತಾರಲ್ಲ ಅದನ್ನು ಮೇನ್ ಕಾನ್ಸೆಪ್ಟ್ ಆಗಿ ಓದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಯಾವ್ಯಾವ ಇದಾವೆ ಇದರಲ್ಲಿ, ಈ ಒಂದು RDBMS ಒಂದು ಯೂನಿಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಅಂತಂದರೆ, what is DBMS and advantages and disadvantages of DBMS. This is also important questions. And describe the different models, data models in RDBMS. So data models in RDBMS ಆಯ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ಇದರಲ್ಲಿ ನೀವು ಹೈರಾರ್ಚಿಕಲ್ ಮಾಡೆಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡೆಲ್ ಕಲಿತಾ ತಾನೆ. ಸೊ ಅದನ್ನು 5 ಮಾರ್ಕ್ಸಿಗೆ ಸಪ್ರೇಟಾಗಿ ಕೇಳಿರ್ತಾರೆ. ಹೈರಾರ್ಚಿಕಲ್ ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿರ್ತಾರೆ. ಸೊ ನೀವು ಆಲ್ರೆಡಿ ಡೇಟಾ ಮಾಡೆಲ್ಸ್ ಕಾನ್ಸೆಪ್ಟ್ನ ಪೂರಾ ಓದ್ಕೊಂಡಿದ್ರೆ ನಿಮಗೆ 5 ಮಾರ್ಕ್ಸಲ್ಲಿ ಅದನ್ನ ಬರೀಲಿಕ್ಕೆ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೆಕ್ಸ್ಟು ಏನು ಕೇಳ್ತಾರೆ ಅಂದರೆ ಡೇಟಾಬೇಸ್ ಲ್ಯಾಂಗ್ವೇಜಸ್ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇದನ್ನು 15 ಮಾರ್ಕ್ಸ್ಗೂ ಕೇಳಿರ್ತಾರೆ, 5 ಮಾರ್ಕ್ಸ್ಗೂ ಕೇಳಿರ್ತಾರೆ. ಸೊ ಇದನ್ನು ನೀವು 2 ಮಾರ್ಕ್ಸಿಗೂ ಸಹ ಕೇಳಿರ್ತಾರೆ. ಸೊ ಇದನ್ನು ನೀವು ಓದ್ಕೊಳ್ಬೇಕು. ಸೊ ಡೇಟಾಬೇಸ್ ಲ್ಯಾಂಗ್ವೇಜಸ್ ಅಂದ್ರೇನು, ವಾಟ್ ಈಸ್ ಮೀನ್ ಬೈ ಡೇಟಾಬೇಸ್, ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ DBMS, RDBMS ಅಂದ್ರೇನು. ಒಂದೊಂದು ಸರ್ತಿ DBMS ಕೇಳಿರ್ತಾರೆ, RDBMS ಕೇಳಿರ್ತಾರೆ. ಒಂದೊಂದು ಸರ್ತಿ ಕನ್ಫ್ಯೂಷನ್ ಮಾಡಲಿಕ್ಕೆ ಏನು ಕೇಳಿರ್ತಾರೆ ಅಂದರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ DBMS ಆ್ಯಂಡ್ RDBMS ಅಂತ ಕೇಳಿರ್ತಾರೆ. ಸೊ ಆವಾಗ ರಿಲೇಷನ್ಶಿಪ್ ಆಫ್ RDBMS ಬಗ್ಗೆ ಬರೀಬಾರ್ದು, ರಿಲೇಷನ್ ಬಿಟ್ವೀನ್ ಅಂತ ಕೇಳಿದಾಗ, ರಿಲೇಷನ್ ಬಿಟ್ವೀನ್ DBMS ಆ್ಯಂಡ್ RDBMS ಕೇಳಿದಾಗ ಎರಡರದ್ದು ಡಿಫ್ರೆನ್ಸ್ ಬರೀಬೇಕು ನೀವು. ಸೊ ಅಂದಾಗ ಮಾತ್ರ ಅದಕ್ಕೆ ಆನ್ಸರ್, ಪರ್ಫೆಕ್ಟ್ ಆನ್ಸರ್ ಸಿಕ್ಕಾಗೆ. ಸೊ ನೀವು ಈಗ ಇನ್ನೊಂದು ಕ್ವಶನ್ಸ್ ಇದೆ, ರಿಲೇಷನ್ಶಿಪ್ ಆಫ್ RDBMS ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಆವಾಗ 1 to 1, 1 to many ಹೇಳಿದ್ನಲ್ಲ, ಸೊ ಅದನ್ನು ಬರೀಬೇಕು. ಯಾವಾಗ ರಿಲೇಷನ್ ಬಿಟ್ವೀನ್ RDBMS ಆ್ಯಂಡ್ DBMS ಬಗ್ಗೆ ಬರೀರಿ ಅಂತ ಹೇಳಿದಾಗ ಎರಡರದ್ದು ಡಿಫ್ರೆನ್ಸ್ ಬರೀಬೇಕು. ಸೊ ಕನ್ಫ್ಯೂಷನ್ ಮಾಡಲಿಕ್ಕೆ ಕೇಳಿರ್ತಾರೆ. ಸೊ ನೀವು ಕನ್ಫ್ಯೂಷನ್ ಮಾಡ್ಕೊಳ್ದೆ ಆನ್ಸರ್ ಬರೀಬೇಕು. ರಿಲೇಷನ್ ಬಿಟ್ವೀನ್ DBMS ಆ್ಯಂಡ್ RDBMS ಅಂತ ಕೇಳಿದ್ರೆ ಡಿಫ್ರೆನ್ಸ್ ಬಿಟ್ವೀನ್ DBMS ಆ್ಯಂಡ್ RDBMS ಐತಲ್ಲ ಅದನ್ನ ಬರೀಬೇಕು. ನೆಕ್ಸ್ಟು ಯಾವಾಗ ರಿಲೇಷನ್ಶಿಪ್ ಆಫ್ ವಾಟ್ ರಿಲೇಷನ್ಶಿಪ್ ಆಫ್ DBMS ಅಂತ ಕೇಳಿದಾಗ ಅಥವಾ ರಿಲೇಷನ್ಶಿಪ್ ಆಫ್ ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಆಫ್ DBMS ಅಂತ ಕೇಳಿದಾಗ 1 to 1 ರಿಲೇಷನ್ಶಿಪ್, 1 to many ರಿಲೇಷನ್ಶಿಪ್, many to many ರಿಲೇಷನ್ಶಿಪ್ ಐತಲ್ಲ, ಸೊ ಅದನ್ನ ಬರೀಬೇಕು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸೆಕೆಂಡ್ ಯೂನಿಟ್. ಸೊ ನೆಕ್ಸ್ಟ್ ಯೂನಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.